ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ರಾಜಕೀಯ ದೋಸ್ತಿಗಳಾದ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಎಲ್ಲವೂ ಸರಿ ಇಲ್ವಾ? ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಂಪುಟ ರಚನೆ, ಖಾತೆ ಹಂಚಿಕೆ ಬಗ್ಗೆ ಕೈ ಮುಖಂಡ ಗುಲಾಂ ನಬಿ ಆಜಾದ್ ಜೊತೆ HD ಕುಮಾರಸ್ವಾಮಿ ಅವರು ಚರ್ಚೆ ಮಾಡ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರಿಂದ ಇನ್ನೂ ಕೂಡ ಮಾತುಕತೆಗೆ ಆಹ್ವಾನಿಸಿಲ್ಲ. HDKಯನ್ನು ಸಂಕಷ್ಟಕ್ಕೆ ಸಿಕ್ಕಾಕೋದಕ್ಕೆ ಉದ್ದೇಶಪೂರ್ವಕವಾಗಿಯೇ ಅವರು ಫಾರಿನ್ಗೆ ಹೋದ್ರಾ ಅನ್ನೋದು ಈಗ ಎದ್ದಿರುವಂತಹ ಪ್ರಶ್ನೆ. ಮಾಧ್ಯಮಗಳಲ್ಲಿ ಬಂದಿದ್ದು ಕೇವಲ ವದಂತಿಯೇ, ಇದರಲ್ಲಿ ಸತ್ಯಾಂಶ ಇಳ್ಳಷ್ಟು ಇಲ್ವಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯನ್ನು ಭೇಟಿ ಮಾಡೋದಕ್ಕೆ ಮಾತ್ರ ದೆಹಲಿಗೆ ಹೋಗಿದ್ದಾರಾ ಅಥವಾ ಬೇರೆ ಏನಾದರೂ ಇದೆಯಾ ಕೆಲಸ ಕೂಡ ಅನ್ನೋದು ಈ ಕ್ಷಣಕ್ಕೆ ಎದ್ದಿರುವಂತಹ ಪ್ರಶ್ನೆ. ಇವತ್ತು ದೆಹಲಿಯಲ್ಲಿ ಗುಲಾಂ ನಬಿ ಆಜಾದ್ರವ್ರನ್ನ ಯಾಕೆ ಭೇಟಿ ಮಾಡಿದ್ರು? ಅವ್ರು ಹೋಗ್ತಿರೋದೇನು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡೋಕ್ಕೆ ನಿಜ, ಆದರೆ ರಾಹುಲ್ ಗಾಂಧಿ ಅವರು ಬೇರೆ ದೇಶದಲ್ಲಿದ್ದಾರೆ. ಈಗ ಗುಲಾಂ ನಬಿ ಆಜಾದನ್ನು ಯಾಕೆ ಭೇಟಿ ಮಾಡ್ತಿದ್ದಾರೆ? ವಿಮಾನ ನಿಲ್ದಾಣದಿಂದ ನೇರವಾಗಿ ಗುಲಾಂ ನಬಿ ಆಜಾದ್ ಮನೆಗೆ ತೆರಳಿದ್ದಾರೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರಾಷ್ಟ್ರ ರಾಜಧಾನಿಯಿಂದ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಇದು ಒಂದಷ್ಟು ಕುತೂಹಲ ಮತ್ತು ಆಶ್ಚರ್ಯವನ್ನು ಹುಟ್ಟಾಕಿಸ್ತಾ ಇದೆ. ಒಂದು ಕಡೆ ಇವತ್ತು ಮತ್ತು ನಿನ್ನೆ ಇಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಆಡ್ತಿರೋ ಮಾತು, HD ಕುಮಾರಸ್ವಾಮಿ ಆಡಿರೋ ಮಾತು, ಈಗ ಅವರು ಡೆಲ್ಲಿಗೆ ಹೋಗಿರೋ ಉದ್ದೇಶ ಬೇರೆ ಮತ್ತು ಅಲ್ಲಿ ಮೀಟ್ ಮಾಡ್ತಿರೋ ಇನ್ನೊಬ್ಬರನ್ನ ಏನು ನಡೀತಿದೆ ಹಾಗಿದ್ರು ಶಬೀರ್? ಹರೀಶ್, ಮೊನ್ನೆ AICC ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಸಭೆಯನ್ನು ನಡೆಸಿದ್ರು. ಆದರೆ ಸಭೆಯಲ್ಲಿ ಸಚಿವ ಸ್ಥಾನ ನೀಡುವ ಬಗ್ಗೆ ಮತ್ತು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಒಂದೇ ಜಿಲ್ಲೆಯಲ್ಲಿ ಇಬ್ಬರು ಮೂವರು ಪ್ರಬಲ ನಾಯಕರಿದ್ದರೆ ಅವರಿಗೆ ಯಾರಿಗೆ ಜಿಲ್ಲಾ ಉಸ್ತುವಾರಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಗೊಂದಲಗಳು ಏರ್ಪಟ್ಟಿದ್ವು. ಹಾಗಾಗಿ ಏನು JDSನೊಂದಿಗೆ ಕೂತು ಒಮ್ಮತದ ನಿರ್ಧಾರಕ್ಕೆ ಬರುವಂತೆ ತೀರ್ಮಾನಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಏನು ಕುಮಾರಸ್ವಾಮಿ ಅವರಿಗೆ ಗುಲಾವ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗಿತ್ತು. ಆದರೆ ಈಗ JDS ನಾಯಕರು ಹೇಳ್ತಿರೋ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ನಿಂದ ನಮಗೆ ಯಾವುದೇ ಬುಲಾವ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇದರ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ JDS ನಾಯಕರೊಂದಿಗೆ ಚರ್ಚಿಸಿ ಅಂತಿಮ ನಿರ್ಧಾರಕ್ಕೆ ಬನ್ನಿ, ವಿದೇಶ ಪ್ರವಾಸದ ಬಳಿಕ ಅಂತಿಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅನ್ನೋ ಸೂಚನೆಯನ್ನು ನೀಡಿದ್ರು. ಹಾಗಾಗಿ ಇವತ್ತು ನವದೆಹಲಿಗೆ ಪ್ರಧಾನಿ ಭೇಟಿಗೆ ಬಂದಿರುವಂಥ HD ಕುಮಾರಸ್ವಾಮಿ ಅವರ ಜೊತೆಗೆ ಇವಾಗ ರಾಜ್ಯ ಕಾಂಗ್ರೆಸ್ ನಾಯಕರು ಸಭೆಯನ್ನು ನಡೆಸ್ತಿದ್ದಾರೆ. ನವದೆಹಲಿಯಲ್ಲಿರುವಂಥ ಗುಲಾಂ ನಬಿ ಆಜಾದ್ ಅವರ ನಿವಾಸದಲ್ಲಿ ಈಗಾಗಲೇ ಸಭೆ ಆರಂಭವಾಗಿರುವಂಥದ್ದು. ಸುಮಾರು 9:00ವರೆಗೆ ಸಭೆ ಆರಂಭವಾಗಿದೆ. ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಮಾಜಿ CM ಸಿದ್ದರಾಮಯ್ಯ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಾಜ್ಯ ಚುನಾವಣಾ ಉಸ್ತುವಾರಿ K ವೇಣುಗೋಪಾಲ್, DK ಶಿವಕುಮಾರ್ ಮತ್ತು DCM ಪರಮೇಶ್ವರ್ ಅವರು ಸೇರಿದಂತೆ ಈಗ ಇತ್ತ JDSನಿಂದ CM ಕುಮಾರಸ್ವಾಮಿ ಮತ್ತು HD ರೇವಣ್ಣ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಬಹಳ ಮಹತ್ವವಾದಂಥ ಮಾತುಕತೆ ನಡೀತಾ ಇರುವಂಥದ್ದು ಮತ್ತು ಅಂತಿಮ ಘಟ್ಟದ ಮಾತುಕತೆ ಅಂತಲೇ ಹೇಳ್ಬೋದು. ಇವತ್ತಿನ ಸಭೆಯಲ್ಲಿ ಏನು ಅಂತಿಮವಾದಂಥ ತೀರ್ಮಾನ ಬರುತ್ತೆ, ಆ ಒಂದು ತೀರ್ಮಾನವನ್ನು ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಬಂದ ಬಳಿಕ ಅವರ ಮುಂದೆ ಇಡಲಾಗುತ್ತೆ. ಅವರ ಅಂತಿಮವಾದಂಥ ಮುದ್ರೆಯನ್ನು ತೆಗೆದುಕೊಂಡು ಶುಕ್ರವಾರ ಅಥವಾ ಸೋಮವಾರ ಸಂಪುಟ ವಿಸ್ತರಣೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಶಬೀರ್, ಈ ಕ್ಷಣದ ಅಪ್ಡೇಟೆಡ್ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ದಿಲ್ಲಿಯಿಂದ